ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿನ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪರಿವೀಕ್ಷಕರೇ, ಭಗವಂತ ಅನುಕೂಲ ಅನುಗ್ರಹ ಮಾಡಲಿ. ವಿಶೇಷವಾಗಿ ಮೀನರಾಶಿಯವರಿಗೆ ಜನವರಿ ತಿಂಗಳು ಈಗ 2024ನೇ ಇಸ್ವಿ ಆಂಗ್ಲ ವರ್ಷದ ಮೊದಲನೇ ತಿಂಗಳು ಹೇಗಿದೆ, ಏನಾದರೂ ಶುಭವಾಗುತ್ತಾ, ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರುವಂಥ ಸಾಧ್ಯತೆಗಳಿದೆ. ಅದನ್ನು ನೋಡಿ, ರಾಹುಕೇತು ಎಲ್ಲ ಗ್ರಹಗಳು ಬದಲಾವಣೆ ಹೊಂದಿದ್ದಾರೆ. ರಾಶಿಯಲ್ಲಿ ರಾಹು ನಿಮಗೆ ಮೀನರಾಶಿಯವರಿಗೆ 2ನೇ ರಾಶಿಯ ಗುರು, ಹಾಗೆ 7ನೇ ರಾಶಿಯ ಕೇತು, ಹಾಗೆ 9ನೇ ರಾಶಿಯ ಶುಕ್ರ. ಇದು ಬಹಳ ಒಳ್ಳೆಯದು ನಿಮಗೆ. ಯಾಕಂದರೆ ಏನಾಗಿದೆ ಅಂತಂದರೆ, ಶುಕ್ರ ಬಹಳ ಒಳ್ಳೆಯದು. ಅವನು ಅಷ್ಟಮಾಧಿಪತಿ ಆಗ್ತಾನೆ, ತೃತೀಯಾಧಿಪತಿಯೂ ಕೂಡ ಆಗ್ತಾನೆ ಶುಕ್ರ. ಹಾಗಾಗಿ ಅವನು ಭಾಗ್ಯಕ್ಕೆ ಬರುವಂಥದ್ದು ಒಳ್ಳೆಯದೇ. ಇನ್ನು 10ನೇ ರಾಶಿಯಲ್ಲಿ ರವಿ, ಕುಜ ಮತ್ತು ಬುಧರಿದ್ದಾರೆ. 7.5 ಶನಿ 12ನೇ ರಾಶಿಯಲ್ಲಿ ಇರಬೇಕು. ಹಾಗಾಗಿ ಶನಿಯೂ ಕೂಡ ನಿಮಗೆ 12ನೇ ರಾಶಿಯಲ್ಲಿದ್ದಾನೆ. ಇನ್ನು ನೋಡಿ, ವಿಶೇಷವಾಗಿ ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಕೊನೆ ಪಾದ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 4 ಪಾದ. ಇವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನೋಡಿ, ಈ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಈ ತಿಂಗಳಲ್ಲಿ ವಿಶೇಷ ಏನಪ್ಪ ಅಂತಂದರೆ, 4ನೇ ತಾರೀಕು ಕಾಲಭೈರವಾಷ್ಟಮಿ ಅಂತ ಇಂತಿದೆ. ಅನಂತರ 9ನೇ ತಾರೀಕು ಮಹಾಪ್ರದೋಷ, 10ನೇ ತಾರೀಕು ಬೋಧಾಯನ ಅಮಾವಾಸ್ಯೆ, 11ನೇ ತಾರೀಕಿಗೆ ಕೇತು ಜಯಂತಿ ಮತ್ತು ಎಳ್ಳು ಅಮಾವಾಸ್ಯೆ ಹೇಳುವಂಥದ್ದು. ಇನ್ನು 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ, ಮತ್ತು ಇನ್ನು ವಿಶೇಷವಾಗಿ ಸಂಕ್ರಾಂತಿ ಅಂದರೆ ಕೇಳಬೇಕಾ, ಬಹಳ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಯಾಕಂದರೆ ದೇವತೆಗಳ ಒಂದು ಶುಭವಾದಂಥ ಉತ್ತರದ ದಿಕ್ಕಿನ ಬಾಗಿಲು ತೆಗೆಯುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಸಾಧ್ಯ ಆದ ಮಟ್ಟಿಗೆ ಆ ದಿವಸ ಆದರೂ ದೇವಸ್ಥಾನಕ್ಕೆ ಹೋಗುವಂಥ ಪ್ರಯತ್ನ ಮಾಡಿ. 16ನೇ ತಾರೀಕಿಗೆ ತುಳುವ ಷಷ್ಠಿ ಇದೆ. ಇನ್ನು 24ನೇ ತಾರೀಕಿಗೆ ಶಾಕಂಭರಿ ವ್ರತ, 25ಕ್ಕೆ ಬನಶಂಕರಿ ಪೂಜೆ ಅಥವಾ ಬನದ ಹುಣ್ಣಿಮೆ ಅಂತಿದೆ. ಇನ್ನು 29ಕ್ಕೆ ಸಂಕಷ್ಟರ ಚತುರ್ಥಿ. ನೋಡಿ, ಚಂದ್ರೋದಯ ಆದಿ 9 ಗಂಟೆ 20 ನಿಮಿಷಕ್ಕಿದೆ. ಹಾಗೆ 30ನೇ ತಾರೀಕು ತ್ಯಾಗರಾಜರ ಆರಾಧನೆ. ಹೀಗೆಲ್ಲ ಇದೆ ಈ ತಿಂಗಳಲ್ಲಿ. ನೋಡೋಣ ಏನಾದರೂ ಶುಭವಾಗುತ್ತಾ ನಿಮಗೆ. ಯಾಕಂದರೆ ಮೀನರಾಶಿಯವರು 7.5 ಶನಿ ಶುರುವಾಗಿದೆ. 2023ನೇ ಇಸ್ವಿ ಜನವರಿಯಿಂದನೇ ತಳಮಳ ಆಗ್ತಾ ಇದೆ. ಎಲ್ಲೋ ಅನುಕೂಲ ಆಗುತ್ತೆ, ಆದರೆ ಎಲ್ಲೋ ಎಡೆಗೆ ಬೀಳ್ತಾ ಇದ್ದೀರಿ. ಎಲ್ಲೋ ಒಂದು ಒಳ್ಳೆಯದಾಗತ್ತೆ ಅನಿಸುತ್ತೆ, ಎಲ್ಲೋ ಒಂದು ಕಡೆಗೆ ಎಲ್ಲ ಕೆಳಗಡೆ ಬೀಳ್ತಾ ಇದ್ದೀರಿ. ಹಾಗಾಗಿ ನೋಡೋಣ ಶುಭವಾದಂಥ ಫಲಗಳು ಏನು. ಒಂದನೇದಾದಂಥ ಶುಭವಾದಂಥ ಫಲ, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಶುಭವಾದಂಥದ್ದು. ನೋಡಿ, ದಶಮದಲ್ಲಿ ಕುಜ ಬಂದಿದ್ದಾನೆ. ಹಾಗಾಗಿ ಭೂಮಿ ವ್ಯಾಪಾರ ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳಾಗುತ್ತೆ. ಮತ್ತು ಬಹಳ ದಿವಸದ ಕನಸಿರುತ್ತೆ ನಿಮಗೆ, ಮನೆ ಕಟ್ಕೊಳ್ಬೇಕು ಅಥವಾ ಒಂದು ಬಾಡಿಗೆ ಮನೆ ಚೇಂಜ್ ಮಾಡಬೇಕು. ಯಾಕೋ ವಾಸ್ತು ಸರಿಯೇ ಬರ್ತಾ ಇಲ್ಲ ನಿಮಗೆ. ಯಾಕಂದ್ರೆ ನಿಮ್ಮ ಗ್ರಹಚಾರ ಸರಿ ಇಲ್ಲದಿದ್ದರಿಂದ ನೀವು ಏನು ಮಾಡಿದ್ರೂ ಸರಿಯಾಗ್ತಾ ಇಲ್ಲ. ಹಾಗಾಗಿ ನಿಮಗೇನು ಅನ್ನಿಸ್ತಾ ಇದೆ, ಈ ಮನೆಯಲ್ಲೇ ಏನೋ ಸಮಸ್ಯೆ ಇದೆ ಅಥವಾ ಬೇರೆ ಏನೋ ಸಮಸ್ಯೆ ಇದೆ ಅಂತೆಲ್ಲ ಅನ್ನಿಸ್ತಾ ಇದೆ ನಿಮಗೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನಸ್ಸನ್ನು ದೃಢವಾಗುವಾಗ ಮಾಡಿಕೊಳ್ಳಿ. ಆ ಮನಸ್ಸು ದೃಢವಾದರೆ ಎಲ್ಲ ವಾಸ್ತುವಿನ ಪರಿಕಲ್ಪನೆಯೂ ಕೂಡ ಸರಿಯಾಗುತ್ತೆ. ಯಾಕಂದರೆ ಪಂಚಭೂತಗಳು ಸರಿಯಾದಂಥ ರೀತಿಯಲ್ಲಿ ಗಾಳಿ ಇದ್ದರೆ, ಸರಿಯಾದಂಥ ರೀತಿಯಲ್ಲಿ ಬೆಳಕಿದ್ರೆ, ಹಾಗೆ ಸರಿಯಾದಂತಹ ಖುಷಿಯಾದಂಥ ಮನಸ್ಸಿದ್ರೆ, ಮತ್ತು ಸರಿಯಾದಂತಹ ಪೃಥ್ವಿ ತೇಜಸ್ ತತ್ವ, ಹೀಗೆಲ್ಲ ತತ್ವಗಳು ಕೂಡ ಜಗತ್ತಿನಲ್ಲಿ ನಡೀತಾ ಇದ್ದರೆ ಎಲ್ಲ ಸರಿಯಾಗಿರುತ್ತೆ. ಹಾಗಾಗಿ ತೀರ ಎಲ್ಲವನ್ನು ಕೂಡ ನೋಡ್ತಾ ಹೋದರೆ ಇವತ್ತಿನ ಕಾಲದಲ್ಲಿ ಸಿಟಿಯಲ್ಲಿರುವಂಥವರಿಗೆ ಎಲ್ಲ ಭಾರಿ ಕಷ್ಟವೇ. ಹಳ್ಳಿಯಲ್ಲೆಲ್ಲ 1 ಎಕರೆ 3 ಎಕರೆ 4 ಎಕರೆ ಜಾಗ ಇದ್ದವರು ಮನೆ ಕಟ್ಕೊಳ್ಬಹುದು. ತೀರಾ ಸಿಟಿಯಲ್ಲಿದ್ದವರು ಅಂತಹ ನೋಡುವಂಥದ್ದು ಬೇಡ. ಇರುವಂಥದ್ದನ್ನು ಭಗವಂತನ ನಾಮಸ್ಮರಣೆ ಮಾಡ್ತಾ ಮುಂದೆ ಹೋಗ್ತಾ ಬರಬೇಕು. ಹಾಗೆ 2ನೇ ರಾಶಿಯ ಗುರು. ನೋಡಿ, ಗುರು ನಿಮಗೆ 2ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಮಾತಿನ ಸ್ಥಾನ ಬಹಳ ಚೆನ್ನಾಗಿರುತ್ತೆ. ಕಾನೂನಿನ ಕೆಲಸ ಮಾಡ್ತಾ ಇದ್ದವರು ಇರಬಹುದು, ಲಾಯರ್ ಇರಬಹುದು, ಜಡ್ಜ್ ಇರಬಹುದು, ಅಥವಾ ಒಳ್ಳೊಳ್ಳೆ ವ್ಯಕ್ತಿಗಳಿರಬಹುದು. ಅಂಥವರಿಗೆ ಸ್ಫುಟವಾದಂಥ ಮಾತು ಬರುತ್ತೆ. ಮತ್ತು ನೆನಪಿನ ಶಕ್ತಿ ಅಗಾಧವಾಗಿ ಅದ್ಭುತವಾಗಿ ಬರುತ್ತೆ. ನೆನಪಿನ ಶಕ್ತಿ ಎಷ್ಟಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ನೆನಪಿನ ಶಕ್ತಿ ವಿಶೇಷವಾಗಿ ನೀವು ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಕುಟುಂಬ ಸ್ಥಾನವೂ ಕೂಡ ಸರಿಯಾಗುತ್ತೆ. ಯಾಕಂದರೆ ಸ್ವಲ್ಪ ಗಂಡ ಹೆಂಡತಿಯಲ್ಲಿ ವಿರಸವಾಗಿದ್ದರೆ, ಅಥವಾ ಕುಟುಂಬದಲ್ಲಿ ಏನೋ ಒಂದು ಕಿರಿಕಿರಿ ಆಗಿದ್ದರೆ, ಕುಟುಂಬಕ್ಕೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಹೀಗೆಲ್ಲ ಇದ್ದರೆ ಆ ಕುಟುಂಬ ಸ್ಥಾನವೂ ಕೂಡ ನಿಮಗೆ ಬಹಳ ಶುಭವಾದಂಥ ಒಂದು ರೀತಿಯಲ್ಲಿ ಬರುತ್ತೆ. ಅನಂತರದಲ್ಲಿ ವಾಕ್ ಕುಟುಂಬಂ ಧನಂ, ಇದು ಬಹಳ ಮುಖ್ಯವಾದಂಥದ್ದು. ಮೀನರಾಶಿಯವರಿಗೆ ಏನಾಗ್ತಾ ಇದೆ ಅಂತಂದರೆ, ಇದು ಕೆಲಸ ಸರಿಯಾಗಿ ನಿಲ್ತಾ ಇಲ್ಲ, ಅಥವಾ ಹಣ ಬರೋದು ಸರಿಯಾಗಿ ಬರ್ತಾ ಇಲ್ಲ. 3 ತಿಂಗಳು 6 ತಿಂಗಳ ಸಂಬಳ ಆಗ್ತಾ ಇದೆ. ನೀವು ನೋಡಿದರೆ ಹೌಸಿಂಗ್ ಲೋನ್ ಮಾಡಿದಿರೋ, ಕಾರ್ ಲೋನ್ ಮಾಡಿದಿರೋ, ಹೀಗೆಲ್ಲ ಒತ್ತಡ ಇದೆ. ಹಾಗಾಗಿ ಧನಸ್ಥಾನವೂ ಕೂಡ ಬಲಿಷ್ಠವಾಗಿದೆ. ಹಾಗಾಗಿ ಚಿನ್ನದಾದಂಥ ಆರ್ಥಿಕವಾದಂಥ ಸ್ಥಿತಿ ಬರುವಂಥ ಸಾಧ್ಯತೆಗಳು. ಮತ್ತು ಬಹಳ ಮುಖ್ಯವಾಗಿ ನಿಮಗೆ ಜನವರಿಯಲ್ಲಿ ನೋಡಿ, ನಿಮ್ಮ ಅನಾರೋಗ್ಯ ಹೇಳುವಂಥದ್ದು ಆಗ್ತಾ ಇದೆ. ಆರೋಗ್ಯದಲ್ಲಿ ಪುನಃ ತೊಂದರೆ ಆಗುವಂಥದ್ದು, ಪುನಃ ಕಿರಿಕಿರಿ ಆಗುವಂಥದ್ದೆಲ್ಲ ಆಗ್ತಾ ಇದೆ ನಿಮಗೆ. ಹಾಗಾಗಿ ಇಂತಹ ದೊಡ್ಡದಾದಂಥ ಅನಾರೋಗ್ಯ ಸರಿಯಾಗುವಂಥ ಚಾನ್ಸಸ್ ಇದೆ.
ಎಷ್ಟೋ ಸಲ ನಾವು ನೋಡ್ತೇವೆ ಆರೋಗ್ಯಕ್ಕೆ ಕಿರಿಕಿರಿ, ಆರೋಗ್ಯಕ್ಕೆ ಸಮಾಧಾನ ಇಲ್ಲ ಅಲ್ವಾ. ಹಾಗಾಗಿ ಆರೋಗ್ಯಕ್ಕೆ ಉದಾಹರಣೆಗೆ ಗಂಟ್ಲಲ್ಲೇನೋ ಸಮಸ್ಯೆ ಆಗುವಂಥದ್ದು, ಕಣ್ಣಿನೇನೋ ಉರಿ ಬರುವಂಥದ್ದು, ಅಥವಾ ಕಿವಿಯಲ್ಲೇನೋ ಒಂಥರ ಕೋಲ್ಡ್ ಆಗಿಬಿಟ್ಟು ಕಫ ಬರುವಂಥದ್ದು, ಹೀಗೆಲ್ಲ ಆಗುತ್ತೆ. ಯಾಕಂದರೆ ನಿಮಗೆ ಈಗ ಹೇಗಾಗಿದೆ ಕೇಳಿದ್ರೆ ಒಂದು ಹಂತಕ್ಕೆ ನೆಮ್ಮದಿ ಹೇಳುವಂಥ ಸಿಗ್ತಾ ಇಲ್ಲ, ಎಲ್ಲೋ ಒಂದು ಕಡೆಗೆ ಚಿಂತೆ ಆಗ್ತಾ ಇದೆ, ಎಲ್ಲ ಇದೆ ನೋಡಿ. ಮೃಷ್ಟಾನ್ನ ಎದುರುಗಳಿಗೆ ಇಟ್ಟಿದ್ದಾರೆ, ನಿಮ್ಮ ಹತ್ರ ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿರುವಂತಹ ಯಾವುದೋ ಒಂದು ಪುಣ್ಯತಮವಾದಂತಹ ಟಿ ವಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಬರ್ತಾ ಇದೆ, ಉಪನ್ಯಾಸಗಳು ಬರ್ತಾ ಇದೆ, ಪ್ರವಚನ ಬರ್ತಾ ಇದೆ, ಆದರೆ ನಿಮಗೆ ಕೇಳಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದೆ, ಯಾಕಂದ್ರೆ ನಮ್ಮ ಮನಸ್ಸೇ ಅದಕ್ಕೆ ಹೋಗ್ತಾ ಇಲ್ಲಲ್ಲ ಅಂಥೇಳಿ ನಿಮಗೆ ಅನಿಸ್ತಾ ಇದೆ ಅಲ್ವಾ. ಹಾಗಾಗಿ ಇದನ್ನೆಲ್ಲ ದೂರ ಮಾಡಬೇಕು ಅಂತಂದರೆ ಭಗವಂತ ನಾಮಸ್ಮರಣೆ ಮಾಡ್ತಾ ಇರಿ. ಕಷ್ಟ ಹೇಳುವಂಥದ್ದು ಎಲ್ಲರಿಗೂ ಕೂಡ ಬರುತ್ತೆ. ಆ ಕಷ್ಟ ಬಂದಾಗ ಅದರಿಂದ ಹೊರಗಡೆ ಬರಲಿಕ್ಕೆ ಒಂದೇ ಭಗವಂತನ ಆರಾಧನೆ, ನಾಮಸ್ಮರಣೆಗಳೇನು ಮಾಡ್ತಾ ಇರಬೇಕು. ಹಾಗೆ ಗೌರ್ಮೆಂಟಿನ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು, ಮತ್ತು ವಿವಾಹ ಯಾರಿಗೆ ಎಂಗೇಜ್ಮೆಂಟು ಹತ್ತಿರ ಬಂದು ನಿಂತು ಹೋಗಿದ್ದರೆ ಅದು ಅವಕಾಶಗಳಾಗುವಂಥ ಸಾಧ್ಯತೆಗಳು ನೋಡಿ. 2ನೇ ರಾಶಿಯಲ್ಲಿ ಗುರು ಇದ್ದಾನೆ. ಹಾಗಾಗಿ ಅನಿರೀಕ್ಷಿತವಾಗಿ ನಿಮಗೆ ಏನಾದರೂ ಕೂಡ ನಿಮ್ಮ ಮನೆಯವರಿಗೆ ಶುಭವಾದಂಥ ಸಮಾಚಾರಗಳು ಬರುವಂಥದ್ದು, ಅಥವಾ ನೀವು ಯಾವುದೋ ಒಂದು ವ್ಯಕ್ತಿಯಿಂದ ಒಂದು ಶುಭವಾದಂಥ ಸಮಾಚಾರ ಕೇಳುವಂಥದ್ದು, ಮತ್ತು ನಿಮ್ಮ ಮನಸ್ಸಿಗೆ ಏನೋ ಒಂದು ದೃಢವಾದಂಥ ಸಂಕಲ್ಪಗಳಾಗುತ್ತೆ. ದೃಢವಾದ ಸಂಕಲ್ಪ ಬಹಳ ಉತ್ತಮವಾದಂಥದ್ದು. ಮತ್ತು ಮಧ್ಯದಲ್ಲಿ ನಿಂತಹ ಕೆಲಸ, ಈ ಕಡೆ ಕೆಲಸ ಆಗಲ್ಲ ಅಂತಲೂ ಆಗಿಲ್ಲ, ಆಗಿ ಸಂಪೂರ್ಣವಾಗಿ ಮುಗಿಲಿಲ್ಲ, ಇಂತಹ ಮಧ್ಯದಲ್ಲಿ ನಿಂತಹ ಕೆಲಸಗಳು ಮುಂದೆ ಹೋಗುವಂಥ ಸಾಧ್ಯತೆಗಳು. ಬಹಳ ಜನರಿಗೆ ನೋಡಿ ಉದ್ಯೋಗ ಕಳೆದು ಹೋಗಿದೆ ಈ ತಿಂಗಳಲ್ಲಿ. ಉದ್ಯೋಗ ಕಳೆದು ಹೋದಂತಹ ವ್ಯಕ್ತಿಗಳಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳ ಜೀವನ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ರಾಶಿಯವರಿಗೆ. ಯಾಕಂದ್ರೆ ನಿಮಗೆ ವಿದ್ಯಾರ್ಥಿಗಳಿಗೆ ಆ್ಯಕ್ಚುಲಿ ಶನೇಶ್ವರ ಬಹಳ ಒಳ್ಳೆಯದು ಮಾಡಬೇಕು ನಿಮಗೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆಲ್ಲ ಪರಮಾತ್ಮ ಅನುಗ್ರಹದಿಂದ ಭಾಳ ಶುಭವಾಗುತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಮದುವೆ ಆಗಿಲ್ಲ ಚಿಂತೆ ಮಾಡೋರಿಗೆ ವಿವಾಹಕ್ಕೆ ಒಂದು ಶುಭವಾದಂಥ ಸೂಚನೆಗಳನ್ನು ಕೂಡ ಕಾಣುವಂಥ ಸಾಧ್ಯತೆಗಳು. ಕೆಲಸ ತಪ್ಪಿ ಹೋದಂಥವರಿಗೆಲ್ಲೋ ಒಂದು ಕಡೆ ಕೆಲಸ ಸಿಗ್ತದೆ, ಅಥವಾ ಏನೋ ಒಂದು ಪ್ರೈವೇಟಾಗಿ ನಾನೇ ಒಂದು ಸಂಸ್ಥೆ ಮಾಡಬೇಕು, ನಾನೇ ಒಂದು ದುಡಿಬೇಕು, ಕೆಲಸ ಮಾಡಬೇಕು ಅಂತಿದ್ರೆ ಅದು ಕೂಡ ವೃದ್ಧಿಯ ಕಡೆಗೆ ಹೋಗುತ್ತೆ. ಹಾಗಾಗಿ ಕೆಲಸ ಇಲ್ಲ ಹೇಳುವಂಥದ್ದಿಲ್ಲ ನಿಮಗೆ. ಆ ದೈವಾನುಗ್ರಹದಿಂದ ಎಲ್ಲೋ ಒಂದು ಕಡೆ ಭಗವಂತ ಕೆಲಸ ಕೊಡ್ತಾನೆ, ಎಲ್ಲೋ ಒಂದು ಕಡೆ ನಿಮ್ಗೆ ಅನುಕೂಲ ಆಗುವಾಗ ಮಾಡ್ತಾನೆ. ಮತ್ತು ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ ನೋಡಿ, ಕೊನೆಗೆ ಬಂದೆಲ್ಲ ಕೆಲಸ ನಿಂತು ಹೋಗ್ತದೆ, ಆದರೆ ಕೊನೆಗೆ ಬಂದು ನಿಂತು ಹೋದಂಥ ಕೆಲಸಗಳು ಆರಂಭವಾಗುತ್ತೆ. ಶುಕ್ರ ನೋಡಿ ಕಲೆ ಸಂಬಂಧವಾದಂಥವ್ರಿಗೆ ಬಹಳ ಚೆನ್ನಾಗಿದೆ. ಇನ್ನು ಯಾವುದಾದ್ರೂ ಕೂಡ ಲೇಖನ ಬರೆಯುವವರಿಗೆ ಚೆನ್ನಾಗಿದೆ. ಇನ್ನು ಮಾಧ್ಯಮ ಕ್ಷೇತ್ರದವ್ರಿಗೆ ಬಹಳ ಚೆನ್ನಾಗಿದೆ. ಶುಕ್ರನು ಭಾಗ್ಯಕ್ಕೆ ಬಂದಾಗ ಮಾಧ್ಯಮ ಕ್ಷೇತ್ರದವ್ರಿಗೆ ಬಹಳ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಹಾಗೆ ಅನಂತರದಲ್ಲಿ ನೋಡಿ ನಿಮ್ಮಲ್ಲೇ ಏನೋ ಒಂದು ನೂತನವಾದಂಥ ಚೈತನ್ಯ ತುಂಬುತ್ತಾನೆ. ಯಾಕಂದರೆ ಹೇಗಾಗುತ್ತೆ, ಯಾವುದೋ ಒಂದು 10 ಕೆಲಸ ಮಾಡಿರ್ತೀರಿ, 3 ತಿಂಗಳಿಂದ ಸಂಬಳ ಇಲ್ಲ, ನೀವು ಬಹಳ ಒದ್ದಾಡ್ತಾ ಇರ್ತೀರಿ. ಜಾತಕ ಪಕ್ಷಿ ಹಾಗೆ ಈ ತಿಂಗಳಲ್ಲಿ ದಿಢೀರನೇ ಸಂಬಳ ಬಂದುಬಿಡುತ್ತೆ, ಅಥವಾ ಹಳೆದೆಲ್ಲ ಸೇರಿ ದುಡ್ಡು ಬಂದುಬಿಡುತ್ತೆ. ಆವಾಗ ನಿಮಗೆ ಎಷ್ಟು ಖುಷಿ ಆಗ್ಬೋದಲ್ವ. ಯಾಕಂದರೆ ಮನುಷ್ಯನಿಗೆ ಹೇಗಾಗಿದೆ ಅಂತಂದರೆ ಇವತ್ತು ಒಂಥರ ಆಧುನಿಕವಾದಂಥ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ಹಣ ಇಲ್ಲದೇ ಇದ್ದಾಗ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಆ ಥರ ಪರಿಸ್ಥಿತಿಗೆ ಮನುಷ್ಯ ಬಂದು ನಿಂತಿದ್ದಾನೆ. ಇವತ್ತು ನೀವು ನೋಡ್ತಾ ಇರಬೇಕು ಅಂದರೆ ಇಂಟರ್ನೆಟ್ಟಿಗೆ ದುಡ್ಡು ಹಾಕಬೇಕು ಅಲ್ವ. ಹಾಗಾಗಿ ಇಂತಹ ಪರಿಸ್ಥಿತಿ ಇರೋದ್ರಿಂದ ಯಾವುದೋ ಒಂದು ನಿಂತಹ ಹಣ ನಿಮ್ಮ ಕಡೆ ಬರುವಂಥ ಸಾಧ್ಯತೆಗಳಾಗುತ್ತೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿ ಲಾಯರ್ಗಳಿಗೆ, ಯಾರ್ಯಾರು ಅಡ್ವೊಕೇಟ್ ಆಗಿ ಲಾಯರಾಗಿ ಕೆಲಸ ಮಾಡ್ತಾಯಿದ್ರು ಅಂಥವರಿಗೆಲ್ಲ ಬಹಳ ಉತ್ತಮವಾದಂಥ ಕೇಸಲ್ಲಿ ಜಯ ಸಿಗುವ ಹಾಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಸ್ವಲ್ಪ ಮನೆ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ನೋಡಿ. ಇದು ಬಹಳ ಮುಖ್ಯವಾಗಿ ಸಾಡೆಶಾಸ್ತ್ರನೇ ಶುರುವಾದ ತಕ್ಷಣ 5 ಬಹಳ ಮುಖ್ಯವಾಗಿ ಬದಲಾವಣೆ ಮಾಡ್ತಾನೆ. ಒಂದು ಮನಸ್ಸು, ಹಣ, ಅದರ ಜೊತೆಗೆ ಮನೆ, ಮತ್ತು ಜೊತೆಗಿರುವಂಥವರು, ಮತ್ತು ನೀವು ಎಷ್ಟೇ ಸರಿಯಾಗಿ ಮಾಡ್ತಾಯಿದ್ರು ನೀವು ಮಾಡಿದ್ದು ತಪ್ಪಾಗಿಯೇ ಕಾಣ್ತದೆ. ಇದು 5 ನಿಮಗೆ ಬಹಳ ಮುಖ್ಯವಾಗಿ ಬದಲಾವಣೆ ಆಗಿರಬಹುದು, ಅಥವಾ ಈ ತಿಂಗಳಲ್ಲಿ ಆಗಲಿಕ್ಕೂ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಜನಕ್ಕೆ ಒಂದೇ ತಿಂಗಳಲ್ಲಿ ಆಗದೇ ಇದ್ದರೂ ಅಕ್ಕಪಕ್ಕದೆಲ್ಲರೂ ಆಗೋ ಸಾಧ್ಯತೆಗಳಾಗುತ್ತೆ. ಆದರೆ ಮತ್ತೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಅದರಲ್ಲೂ ಕೂಡ ದಪ್ಪಕ್ಕಿರುವಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಪ್ರಯಾಣ ಮಾಡುವಂಥ ಯೋಗ ಇದೆ ಅಂಥೇಳಿ ಹೇಳ್ತೇನೆ ನಿಮಗೆ ಬಹಳ ಮುಖ್ಯವಾಗಿ. ಮತ್ತು ನೀವು ಮೀನರಾಶಿಯವರಿಗೆ ಹೇಗಾಗಿದೆ ಅಂತಂದರೆ ಸರಿಯಾದಂತಹ ಊಟ, ಸರಿಯಾದಂತಹ ನಿದ್ರೆ, ಸರಿಯಾದಂಥ ಯೋಚನಾ ಶಕ್ತಿಗಳಿಲ್ಲ. ಇವಾಗೇನೋ ಒಂದು ಕೆಲಸ ಮಾಡ್ತಾ ಇರೋದು, ಎಷ್ಟೋ ಹೊತ್ತಿಗೆ ಊಟ ಮಾಡೋದು, ಊಟ ಮಾಡುವಾಗ ಮೊಬೈಲ್ ನೋಡ್ತಾ ಇರೋದು, ಹೀಗೆ ಮಾಡೋದು ಎಲ್ಲ ಒಂದು ಏಕಾಗ್ರತೆಯಿಂದ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಒಂದು ಸ್ವಂತ ಕೆಲಸ ಮಾಡಬೇಕು ಅಂತಿದ್ದವರು ಸ್ವಲ್ಪ ನಿಧಾನವಾಗಿ ಮಾಡುವಂಥ ಪ್ರಯತ್ನ ಮಾಡಿ. ಪಟ್ಟಂತ ಯಾವುದೋ ಒಂದು ಸ್ವಂತ ಕೆಲಸ ಮಾಡೋದು, ಲಾಸ್ ಮಾಡಿಕೊಳ್ಳುವಂಥದ್ದು ಅಂಥದ್ದು ಮಾಡುವಂಥದ್ದು ಬೇಡ. ನಿರಂತರವಾದಂಥ ಪರಿಶ್ರಮ ಮಾಡಬೇಕು ನೀವು. ಯಾಕಂದರೆ ಸ್ವಂತ ಕೆಲಸ ಮಾಡಬೇಕು ಅಂದರೆ 1-2 ದಿವಸಕ್ಕೆಲ್ಲ ಯಾವುದೂ ಕೂಡ ಅಭಿವೃದ್ಧಿ ಆಗುವುದಿಲ್ಲ. ಎಲ್ಲ ನಿಧಾನ ಗ್ರೋತ್ ಆಗುತ್ತೆ. 1 ದಿವಸಕ್ಕಾಗೋಯ್ತು, 2 ದಿವಸಕ್ಕಾಗೋಯ್ತು ಅಂತೆಲ್ಲ ಆಗೋದಿಲ್ಲ. ಹಾಗಾಗಿ ಅದೆಲ್ಲ ನಿಧಾನವಾಗಿ ಗ್ರೋತ್ ಆಗೋಗುತ್ತೆ. ಹಾಗಾಗಿ ನಿಧಾನ ಆದರೂ ಕೂಡ ಸ್ವಂತ ಕೆಲಸ ಈ ತಿಂಗಳಲ್ಲಿ ಮಾಡುವಂಥದ್ದು ಬೇಡ ಅಂಥೇಳಿ ಹೇಳ್ತೇನೆ. ಸ್ವಲ್ಪ ಲವ್ ಮದುವೆ ಮಾಡಿಕೊಳ್ಬೇಕು, ಪ್ರೀತಿ ವಿವಾಹ ಮಾಡಿಕೊಳ್ಬೇಕು ಹೇಳೋರಿಗೆ ಸ್ವಲ್ಪ ಅಡಚಣೆಗಳು ಕೂಡ ಈ ತಿಂಗಳಲ್ಲಿ ಇದ್ದಾವೆ. ಹಾಗೆ ಸ್ವಲ್ಪ ಆಭರಣಾದಿಗಳನ್ನು ಖರೀದಿ ಮಾಡಬೇಕು ಅಂದರೆ ಇಷ್ಟೊಂದು ಉತ್ತಮವಾದಂಥ ತಿಂಗಳಲ್ಲ. ಯಾಕಂದರೆ ಭಾಗ್ಯದಲ್ಲಿ ಶುಕ್ರ ಬಂದರೂ ಕೂಡ ದಶಮದಲ್ಲಿ ರವಿ ಇದ್ದಾನೆ. ಹಾಗಾಗಿ ರವಿಯ ಬಲ ಅಷ್ಟೊಂದು ಇರುವುದಿಲ್ಲ ಅಂತ ಹೇಳ್ಬೋದು. ರಾಜಕೀಯ ಕ್ಷೇತ್ರದಲ್ಲಿದ್ದವರಿಗೆ ಏನೋ ಸ್ವಲ್ಪ ಗೊಂದಲ ಮತ್ತು ವಾತಾವರಣ, ಏನೋ ಆಗತ್ತೆ ಅಂದ್ಕೊಳ್ತೇವೆ, ಅದರದ್ದು ಆಗೋದಿಲ್ಲ.
ಕೆಲವೊಂದು ನಿಮ್ಮಿಂದನೇ ನಿಮ್ಮ ದುಶ್ಚಟಗಳು ಅಥವಾ ನಿಮ್ಮ ಚಿಂತೆಗಳು ಅಥವಾ ನಿಮ್ಮ ಮನಸ್ಥಿತಿ ಸರಿಯಿಲ್ಲದೆ ಇದ್ದ ಹಾಗೆ ನೀವು ಹೆಲ್ತನ್ನು ಕೂಡ ನೀವು ಅದನ್ನು ಕೆಡಿಸ್ಕೊಂಡಿದ್ದೀರಿ, ಸರಿ ಮಾಡಿಕೊಳ್ಳಿ. ಅನಂತರದಲ್ಲಿ ಪತಿಪತ್ನಿಯರಲ್ಲಿ ವಿರಹ ಆದಂಥ ಸರಿಯಾಗುವಂಥ ಚಾನ್ಸಸ್ ಇದೆ. ಶುಕ್ರನು ಭಾಗ್ಯಕ್ಕೆ ಬಂದಾಗ ಬಹಳ ಮುಖ್ಯವಾಗಿ ನೋಡಿ, ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಎಲ್ಲ ಚೆನ್ನಾಗಿರ್ತದೆ, ಅಂದರೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಹೆಂಡತಿ ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಎಷ್ಟೆಷ್ಟೋ ಜನರ ಜಾತಕ ನೋಡುವಾಗೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಪತಿಪತ್ನಿಯರಲ್ಲಿ ಹೊಂದಾಣಿಕೆ ಬರುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿದ್ದಾವೆ. ಇದು ಬಹಳ ಉತ್ತಮವಾದಂಥ ಫಲ ಅಲ್ವಾ? ಯಾಕಂದರೆ ಗೃಹಿಣಿ ಗ್ರಹ ಮುಚ್ಚತೆ ಅಂತ, ಮನೆಯಲ್ಲಿ ಹೆಂಡತಿ ಚೆನ್ನಾಗಿರಬೇಕು, ನೆಮ್ಮದಿ ಇರಬೇಕು, ಎಲ್ಲರಿಗೂ ಕೂಡ ಸಪೋರ್ಟ್ ಸಿಗಬೇಕು, ಹೀಗೆಲ್ಲ ಇದ್ದಾಗ ಅನುಕೂಲ ಆಗೋದಲ್ವಾ? ಅದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ಇದಷ್ಟು 5 ಜಾಗ್ರತೆಯನ್ನು ಟಿಕ್ ಮಾಡ್ಕೊಂಬಂದಿದ್ದೇನೆ. 1ನೇ ಜಾಗ್ರತೆ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ, 2ನೇದಾಗಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ, 3ನೇದಾಗಿ ಕೆಲವೊಂದು ಸಲ ನಾವು ಯಾವುದೋ ಒಂದು ರತ್ನವನ್ನು ಅಥವಾ ಯಾವುದೋ ಒಂದು ಶರೀರಕ್ಕೆ ಧಾರಣೆ ಮಾಡಿರ್ತೇವೆ, ಅದು ಆಗದೇ ಇರಬಹುದು. ಹಾಗಾಗಿ ಯಾವುದು ಆಗತ್ತೆ ಅಂತೇಳಿ ನೋಡ್ಕೊಂಡು ಹಾಕುವಂಥ ಪ್ರಯತ್ನ ಮಾಡಬೇಕು. ತಂದೆ ತಾಯಿಯರ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ದಿಢೀರ್ನೆ ನಿಮ್ಮ ಒಂದು ಒತ್ತಡಗಳಿಗೆ ಯಾವುದೂ ಕೂಡ ಆಗುವುದಿಲ್ಲ, ಎಲ್ಲದೂ ಕೂಡ ಸಮಯ ಕೊಡಬೇಕು. ಇದಿಷ್ಟು 5 ಜಾಗ್ರತೆ ವಹಿಸ್ಕೊಳ್ಳಿ. ಮಿಕ್ಕಿರುವಂಥದ್ದೆಲ್ಲ ಮೀನರಾಶಿಗೆ ಭಗವಂತ ಒಳ್ಳೆಯದು ಮಾಡ್ತಾನೆ. ಇನ್ನು ನೋಡೋಣ ನಕ್ಷತ್ರ ಪರಿಹಾರಗಳು ಯಾವುದಪ್ಪ ಅಂತಂದರೆ, ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಸ್ವಾಮಿ ಸತ್ಯನಾರಾಯಣ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಆ ಸತ್ಯನಾರಾಯಣ ಸ್ವಾಮಿಯನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ದೇವಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ಹೋಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಭಾಗವಹಿಸಿ ಅವನನ್ನು ಧ್ಯಾನ ಮಾಡಿ ಅಂತ ಹೇಳ್ತಾನೆ. ಉತ್ತರಾಭಾದ್ರ ನಕ್ಷತ್ರ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಹನುಮಾನ್ ಚಾಲೀಸ್ ಹೇಳಿ, ಕಾರ್ಯಸಿದ್ಧಿ ಹನುಮಂತನ ಮಂತ್ರಗಳನ್ನು ಪಠನೆ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹನುಮಂತ ದೇವರನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಶನಿವಾರ ಹನುಮಂತನ ಗುಡಿಗೆ ಹೋಗಿ. ಹಾಗೆ ರೇವತಿ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಭಗವದ್ಗೀತೆಯ ಒಂದು ಮುಂಚೆಲ್ಲ ಒಂದು ಶ್ಲೋಕ ಅಂತ ಹೇಳ್ತಿದ್ದೆ, ಈಗ ಒಂದು ಅಧ್ಯಾಯವನ್ನಾದರೂ ಓದುವಂಥ ಪ್ರಯತ್ನವನ್ನು ಮಾಡಿ. ಭಗವದ್ಗೀತೆಯಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಒಂದೊಂದು ಶ್ಲೋಕಗಳು ಕೂಡ ಮಂತ್ರ ರೀತಿಯಲ್ಲಿದೆ. ಹಾಗಾಗಿ ಆ ಶ್ಲೋಕಗಳನ್ನು ಹೇಳುವಂಥದ್ದು, ಮಂತ್ರ ಪಠನೆ ಮಾಡುವಂಥದ್ದು, ಆ ಶ್ಲೋಕಗಳು ಅತ್ಯಂತ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಹಾಗಾಗಿ ಅಂತ್ಯ ಭಗವಂತನು ಕೃಷ್ಣನು ಅನುಗ್ರಹ ಮಾಡಲಿ. ರೇವತಿ ನಕ್ಷತ್ರದವರಿಗೆ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆ ಭಗವಂತನ ಅನುಗ್ರಹದಿಂದ ಜನವರಿ ತಿಂಗಳು ಶುಭವಾಗಲಿ. ನಿಮ್ಮ ಒತ್ತಡಕ್ಕೆಲ್ಲ ಫುಲ್ ಸ್ಟಾಪ್ ಹಾಕುವ ಹಾಗೆ ಭಗವಂತ ಅನುಗ್ರಹ ಮಾಡಲಿ. ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ದೇವತಾ ದರ್ಶನ ಆಡುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಗಮನಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.